ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 1ನೇ ವಚನದಲ್ಲಿ ನೋಡ್ತೇವೆ, ಇಷ್ಟು ಮಂದಿ ಸಾಕ್ಷಿಗಳು ಮೆಗದೋಪಾದಿಯಲ್ಲಿ ಇರಲು ನಾವು ಕೂಡ ಹತ್ತಿಕೊಳ್ಳುವ ಪಾಪವನ್ನು ಅಭ್ಯಂತರ ಮಾಡುವ ಆ ಒಂದು ಭಾರವನ್ನು ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರ್ತಕ್ಕಂಥ ಕ್ರಿಸ್ತನನ್ನ ನಾವು ಹಿಂಬಾಲಿಸ್ತಾ ಹೋಗ್ಬೇಕಲ್ಲ. ಆತನು ಹೇಗೆ ತನಗಿದ್ದ ಎಲ್ಲ ಅವಮಾನವನ್ನ, ತನ್ನ ಮುಂದೆ ಬಂದ ಎಲ್ಲ ಅವಮಾನಗಳನ್ನ ತೆಗೆದಿಟ್ಟು ಮುಂದೆ ಇಟ್ಟಿದ್ದ ಮಹಿಮೆಗೋಸ್ಕರ ಆತನು ಎದೆ ಬೊಗ್ಗಿದವನಾಗಿ ಆ ಶ್ರೇಷ್ಠ ಹೋರಾಟವನ್ನು ಓಡಿದಾಗೆ ನಾವೂ ಓಡಿ ಮುಗಿಸಬೇಕಲ್ಲ ಪ್ರಿಯರೇ. ಅದಕ್ಕಾಗಿಯೇ ಈ ಬೋಧನೆ, ಅದಕ್ಕಾಗಿಯೇ ಈ ಸತ್ಯವೇದ. ನಾವು ಆತ್ಮಿಕವಾಗಿ ಬೆಳೆಯಬೇಕಾಗಿದೆ, ನಾವು ಪ್ರವೀಣರಾಗಿ ನಿಲ್ಲಬೇಕಾಗಿದೆ. ತಂದೆಯ ಆ ಒಂದು ಬಿಸ್ನೆಸ್ ಅಲ್ಲಿ ನಾವು ಕೂಡ ಸೇರಿಕೊಳ್ಳಬೇಕಾಗಿದೆ. ಆತನೊಂದಿಗೆ ನಾವು ಸೇರಿ ಈ ರಾಜ್ಯದ ಕೆಲಸವನ್ನು ಮಾಡಬೇಕಾಗಿದೆಯಲ್ಲ, ಆತನ ಹೊಲದ ಕೆಲಸನ ನಾವು ಮಾಡಬೇಕಾಗಿದೆಯಲ್ಲ, ಆತನ ಇಬ್ಬರು ಮಕ್ಕಳಿಗೆ ಹೇಳಿದಾಗೆ ನಾವು ಕೂಡ ಆತನ ಮಕ್ಕಳಾಗಿದ್ದೇವಲ್ಲ, ನಾವು ಆತನ ಕಿರಿಯ ಮಕ್ಕಳಾಗಿದ್ದೇವಲ್ಲ. ಹಿರಿಯ ಮಗ ಆ ಯಹೂದ್ಯರಾಗಿರೋದಾದ್ರೆ ಅನ್ಯ ಜನರಾದ ನಾವು ಆತನ ಕಿರಿಯ ಮಕ್ಕಳಾಗಿದ್ದೇವಲ್ಲ, ನಾವು ಕೂಡ ದ್ರಾಕ್ಷಾ ತೋಟದಲ್ಲಿ ಕೆಲಸ ಮಾಡೋರಾಗಿ ಇರಬೇಕಾಗಿದೆಯಲ್ಲ.